ಭಾರತೀಯ ವಿದ್ಯಾರ್ಥಿಗಳಿಗೆ ಅಮೆರಿಕ ಬಾಗಿಲು ಬಂದ್. ದೇಶದ ವಿದ್ಯಾರ್ಥಿಗಳಿಗೆ ಯುಎಸ್ ವೀಸಾ ನಿರಾಕರಣೆ. ವೀಕ್ಷಕರೇ, ಅಮೆರಿಕದಲ್ಲಿ ಓದಬೇಕು, ಅಲ್ಲಿಯೇ ಲಕ್ಷ ಲಕ್ಷ ಸಂಬಳದ ಕೆಲಸವನ್ನು ಗಿಟ್ಟಿಸಬೇಕು, ಅಮೆರಿಕನ್ ಡ್ರೀಮ್ ನನಸು ಮಾಡಿಕೊಳ್ಬೇಕು. ಇದು ಪ್ರತಿಯೊಬ್ಬ ಭಾರತೀಯ ವಿದ್ಯಾರ್ಥಿಯ ಮತ್ತು ಅವರ ಪೋಷಕರ ಕನಸು. ಆದರೆ ಇತ್ತೀಚಿನ ಒಂದು ವರದಿ ಭಾರತೀಯರಿಗೆ ಆಘಾತವನ್ನು ತಂದಿದೆ. ಹೌದು, 2025ರ ಪೀಕ್ ಅಡ್ಮಿಷನ್ ಸೀಸನ್ನಲ್ಲಿ ಅಮೆರಿಕಕ್ಕೆ ತೆರಳಲು ಕಾಯ್ತಾ ಇದ್ದಂತಹ ಭಾರತೀಯ ವಿದ್ಯಾರ್ಥಿಗಳಿಗೆ ಯುಎಸ್ ಸರ್ಕಾರ ನೀಡಿದ್ದು ಶಾಕಿಂಗ್ ಆಘಾತ. ಅಮೆರಿಕ ನೀಡುವ F1 ಸ್ಟೂಡೆಂಟ್ ವೀಸಾಗಳ ಸಂಖ್ಯೆಯಲ್ಲಿ ಅಕ್ಷರಶಃ 62% ಭಾರಿ ಕುಸಿತವಾಗಿದೆ. ನೀವು ನಂಬಲೇಬೇಕು, ಕಳೆದ ವರ್ಷ ಅಂದರೆ 2024ರಲ್ಲಿ ಇದೇ ಮೇನಿಂದ ಆಗಸ್ಟ್ ತಿಂಗಳ ಅವಧಿಯಲ್ಲಿ 58,694 ಭಾರತೀಯ ವಿದ್ಯಾರ್ಥಿಗಳಿಗೆ ವೀಸಾ ಸಿಕ್ಕಿತ್ತು. ಆದರೆ 2025ರ ಅದೇ ಅವಧಿಯಲ್ಲಿ ಸಿಕ್ಕಿದ್ದು ಕೇವಲ 22,149 ವೀಸಾಗಳು ಮಾತ್ರ. ಅರ್ಧಕ್ಕಿಂತಲೂ ಹೆಚ್ಚು ವೀಸಾಗಳು ರಿಜೆಕ್ಟ್ ಆಗಿವೆ. ಇಷ್ಟೇ ಅಲ್ಲ, ನಮಗಿಂತ ಹೆಚ್ಚು ಸ್ಪರ್ಧೆ ಒಡ್ಡುವಂತಹ ಚೀನಾ ದೇಶಕ್ಕೂ ಪೆಟ್ಟು ಬಿದ್ದಿದೆ. ಹಾಗಾದರೆ ಅಮೆರಿಕ ದಿಢೀರನೆ ಭಾರತೀಯ ವಿದ್ಯಾರ್ಥಿಗಳಿಗೆ ವೀಸಾ ಕೊಡುವುದನ್ನು ಇಷ್ಟೊಂದು ಪ್ರಮಾಣದಲ್ಲಿ ಕಡಿಮೆ ಮಾಡಿದ್ದು ಯಾಕೆ? ಡೊನಾಲ್ಡ್ ಟ್ರಂಪ್ ಆಡಳಿತದ ಹೊಸ ನಿಯಮಗಳು ಏನು? ಅಮೆರಿಕದ ಕನಸು ಕಾಣುವ ಭಾರತೀಯ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯವೇನು? ಬನ್ನಿ, ಪ್ರತಿಯೊಂದನ್ನು ಕೂಡ ಹಂತ ಹಂತವಾಗಿ ಸರಳವಾಗಿ ನೋಡ್ತಾ ಹೋಗೋಣ. ನಾನು ಶಿವಮೂರ್ತಿ ಸರ್ಬಾ. ವಿದ್ಯಾರ್ಥಿ ವೀಸಾ ಕಡಿತ, 4 ತಿಂಗಳಲ್ಲಿ ಭಾರಿ ಕುಸಿತ. ವೀಕ್ಷಕರೇ, ವಿಷಯದ ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಳಲು ನಾವು ಮೊದಲು ಈ ಅಂಕಿಅಂಶಗಳನ್ನು ಸ್ಪಷ್ಟವಾಗಿ ನೋಡಬೇಕಾಗಿದೆ. ಅಮೆರಿಕ ಮೂಲದ ಸೆಂಟರ್ ಫಾರ್ ಇಮಿಗ್ರೇಷನ್ ಸ್ಟಡೀಸ್ ಅಂದರೆ CIS ಬಿಡುಗಡೆ ಮಾಡಿರುವಂತಹ ಅಧಿಕೃತ ದತ್ತಾಂಶದ ಪ್ರಕಾರ ಮೇ ಮತ್ತು ಆಗಸ್ಟ್ ನಡುವಿನ ಈ 4 ತಿಂಗಳುಗಳು ಅಮೆರಿಕನ್ ವಿಶ್ವವಿದ್ಯಾಲಯಗಳಿಗೆ ಅತ್ಯಂತ ಪ್ರಮುಖವಾದವು. ಯಾಕಂದ್ರೆ 75% ವಿದ್ಯಾರ್ಥಿಗಳು ಇದೇ ಸಮಯದಲ್ಲಿ ವೀಸಾವನ್ನು ಪಡೆದು ಅಮೆರಿಕಕ್ಕೆ ಹಾರ್ತಾರೆ. ಆದರೆ 2025ರಲ್ಲಿ ಈ 4 ತಿಂಗಳಲ್ಲಿ ನಡೆದಿದ್ದೇ ಬೇರೆ. 2024ರಲ್ಲಿ ಭಾರತೀಯರಿಗೆ ಸಿಕ್ಕ F1 ವೀಸಾಗಳು 58,694. ಅದೇ 2025ರಲ್ಲಿ ಸಿಕ್ಕಂತಹ F1 ವೀಸಾಗಳು ಕೇವಲ 22,149, 62% ಕುಸಿದಿದೆ. ಇನ್ನು ಚೀನಾದ ವಿಷಯಕ್ಕೆ ಬಂದರೆ 2024ರಲ್ಲಿ ಚೀನಾ ಪಡೆದಂತಹ ವೀಸಾಗಳು 61,075, 2025ರಲ್ಲಿ ಪಡೆದ ವೀಸಾಗಳು 40,034, 34% ಕುಸಿತವನ್ನು ಕಂಡಿದೆ. ನೀವು ಅಂದ್ಕೊಳ್ಬಹುದು ಇದು ಬರೀ ಕಳೆದ ವರ್ಷಕ್ಕೆ ಹೋಲಿಸಿದರೆ ಮಾತ್ರವೇ ಅಂತ. ಖಂಡಿತ ಅಲ್ಲ. 2017ರಿಂದ 2024ರವರೆಗಿನ ಐತಿಹಾಸಿಕ ಸರಾಸರಿಯನ್ನು ಕೂಡ ನೋಡಿದರೆ ಭಾರತೀಯ ವಿದ್ಯಾರ್ಥಿಗಳು ಪ್ರತಿ ವರ್ಷ ಸರಾಸರಿ 55,712 F1 ವೀಸಾಗಳನ್ನು ಪಡಿತಾ ಇದ್ರು. ಆದರೆ ಈ ವರ್ಷ ಸಿಕ್ಕಿರುವ 22,149 ವೀಸಾಗಳು ಈ ಐತಿಹಾಸಿಕ ಸರಾಸರಿಗಿಂತ 60% ಕಡಿಮೆಯಾಗಿದೆ. ಇದರ ಅರ್ಥ ಇದು ಕೇವಲ ಸಣ್ಣ ಏರಿಳಿತವಲ್ಲ, ಬದಲಿಗೆ ಅಮೆರಿಕದ ವೀಸಾ ನೀತಿಯಲ್ಲಿ ಉಂಟಾಗಿರುವ ಬಹುದೊಡ್ಡ ಭೂಕಂಪ. ಅಮೆರಿಕ ಶಿಕ್ಷಣದ ಬೆನ್ನೆಲುಬು ಭಾರತೀಯರು. ಈ ವೀಸಾ ಕುಸಿತದ ಸುದ್ದಿ ಯಾಕೆ ಇಷ್ಟೊಂದು ಆಘಾತಕಾರಿ ಅಂದರೆ, ಅಮೆರಿಕದ ಉನ್ನತ ಶಿಕ್ಷಣ ವ್ಯವಸ್ಥೆಯ ಬೆನ್ನೆಲುಬಾಗಿ ನಿಂತಿದ್ದೇ ನಮ್ಮ ಭಾರತೀಯ ವಿದ್ಯಾರ್ಥಿಗಳು. ಅಂದರೆ ಅಮೆರಿಕಕ್ಕೆ ಹೆಚ್ಚು ಶಿಕ್ಷಣಕ್ಕಾಗಿ ಹೋಗ್ತಾ ಇರೋರು ನಮ್ಮ ಭಾರತೀಯರು. ಇನ್ಸ್ಟಿಟ್ಯೂಟ್ ಆಫ್ ಇಂಟರ್ನ್ಯಾಷನಲ್ ಎಜುಕೇಷನ್ ಅಂದರೆ IIE ವರದಿಯ ಒಂದು ಪ್ರಕಾರ 2024-25ರ ಶೈಕ್ಷಣಿಕ ವರ್ಷದಲ್ಲಿ ಅಮೆರಿಕದಲ್ಲಿ ಒಟ್ಟು 11.7 ಲಕ್ಷಕ್ಕೂ ಹೆಚ್ಚು ವಿದೇಶಿ ವಿದ್ಯಾರ್ಥಿಗಳು ಇದ್ದರು. ಇದರಲ್ಲಿ ಅತಿ ಹೆಚ್ಚು ಅಂದರೆ 3,63,019 ವಿದ್ಯಾರ್ಥಿಗಳು ನಮ್ಮ ಭಾರತದವರು. ಎರಡನೇ ಸ್ಥಾನದಲ್ಲಿ 2,65,919 ವಿದ್ಯಾರ್ಥಿಗಳೊಂದಿಗೆ ಚೀನಾ ಇತ್ತು. ಅಂದರೆ ಅಮೆರಿಕದಲ್ಲಿರುವಂತಹ ಒಟ್ಟು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಅಂದರೆ 53% ಜನರು ಭಾರತ ಮತ್ತು ಚೀನಾದವರೇ ಆಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಭಾರತೀಯ ವಿದ್ಯಾರ್ಥಿಗಳಿಗೆ ವೀಸಾ ನಿರಾಕರಿಸುತ್ತಿರುವುದು ಅಮೆರಿಕದ ಯೂನಿವರ್ಸಿಟಿಗಳಿಗೂ ದೊಡ್ಡ ಆರ್ಥಿಕ ಹೊಡೆತ ನೀಡಲಿದೆ. ಅಮೆರಿಕಕ್ಕೆ ಭಾರತೀಯರೇ ಯಾಕೆ ಟಾರ್ಗೆಟ್? ಈಗ ಅಸಲಿ ವಿಚಾರಕ್ಕೆ ಬರೋಣ. ಅಷ್ಟಕ್ಕೂ ಅಮೆರಿಕ ಸರ್ಕಾರ ಭಾರತೀಯ ವಿದ್ಯಾರ್ಥಿಗಳನ್ನ ಗುರಿ ಹಾಕಿಸ್ತಾ ಇರುವುದು ಯಾಕೆ? ಇದರ ಹಿಂದೆ ಇರುವಂತಹ ದೊಡ್ಡ ಕಾರಣವೇ OPT ಅಂದ್ರೆ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್. ಅಷ್ಟಕ್ಕೂ ಏನಿದು OPT? ಸರಳವಾಗಿ ನೋಡೋದಾದ್ರೆ, ಒಬ್ಬ ವಿದೇಶಿ ವಿದ್ಯಾರ್ಥಿ ಅಮೆರಿಕದಲ್ಲಿ F1 ವೀಸಾದ ಅಡಿ ಡಿಗ್ರಿ ಮುಗಿಸಿದ ನಂತರ ಅಲ್ಲಿಯೇ ತಾತ್ಕಾಲಿಕವಾಗಿ ಕೆಲಸವನ್ನ ಮಾಡಲು ನೀಡುವಂತಹ ಪರ್ಮಿಟ್ಗೆ OPT ಅಂತ ಹೇಳ್ತಾರೆ. ಸಾಮಾನ್ಯ ಕೋರ್ಸ್ ಮುಗಿಸಿದವರಿಗೆ 1 ವರ್ಷ OPT ಸಿಗುತ್ತೆ. ಆದರೆ ಸ್ಟೆಮ್ ಅಂದರೆ ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ 24 ತಿಂಗಳ ಎಕ್ಸ್ಟೆನ್ಷನ್ ಸಿಗುತ್ತೆ.
ಅಂದರೆ ಒಟ್ಟು 3 ವರ್ಷಗಳ ಕಾಲ ಅಮೆರಿಕದಲ್ಲಿ ಇದ್ದು ಕೆಲಸವನ್ನು ಮಾಡಬಹುದು. ಇದೇ OPT ಮುಂದೆ H1B ವೀಸಾ ಪಡೆಯಲು ಕೂಡ ಅಮೆರಿಕದಲ್ಲಿ ಸೆಟಲ್ ಆಗಲು ಕೂಡ ಪ್ರಮುಖ ಹೆಜ್ಜೆಯಾಗಿದೆ. ಈಗ ನೋಡಿ 2024-25ರಲ್ಲಿ ಅಮೆರಿಕದಲ್ಲಿ OPT ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 2,94,253. ಇದರಲ್ಲಿ 49%, ಅಂದರೆ 1,43,740 ಜನರು ಬರೀ ಭಾರತದವರೇ. ಚೀನಾದಿಂದ ಕೇವಲ 61,981 ಜನರು ಇದ್ರು. ಇನ್ನು ಸ್ಟೆಮ್ OPT ವಿಷಯಕ್ಕೆ ಬಂದರೆ ಭಾರತೀಯರ ಪ್ರಾಬಲ್ಯ ಇನ್ನಷ್ಟು ಹೆಚ್ಚಿದೆ. 2024ರಲ್ಲಿ ಸಿಕ್ಕ ಒಟ್ಟು 1,65,524 ಸ್ಟೆಮ್ OPT ಅನುಮತಿಗಳಲ್ಲಿ ಭಾರತೀಯರೇ 79,331 ಪಡೆದುಕೊಂಡಿದ್ದಾರೆ. ಅಂದರೆ ಅಮೆರಿಕದ IT ಮತ್ತು ಟೆಕ್ನಾಲಜಿ ಕ್ಷೇತ್ರದಲ್ಲಿ ಭಾರತೀಯ ಎಂಜಿನಿಯರ್ಗಳದ್ದೇ ಮೇಲುಗೈ ಇದೆ. ಅಮೆರಿಕ ವೀಸಾ ನಿಯಮ ತೀವ್ರ ಕಠಿಣ, ಭಾರತೀಯ ವಿದ್ಯಾರ್ಥಿಗಳಿಗೆ 4 ಬಿಗ್ ಶಾಕ್. ಸೆಂಟರ್ ಫಾರ್ ಇಮಿಗ್ರೇಷನ್ ಸ್ಟಡೀಸ್ನ ಹಿರಿಯ ಕಾನೂನು ತಜ್ಞ ಜಾರ್ಜ್ ಫಿಶ್ಮನ್ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಮೆರಿಕದ ಸ್ಥಳೀಯ ವಿದ್ಯಾರ್ಥಿಗಳು ಮತ್ತು ಕಾರ್ಮಿಕರ ವೇತನ ಹಾಗೂ ಉದ್ಯೋಗ ಅವಕಾಶಗಳನ್ನು ರಕ್ಷಿಸಲು ನಾವು OPT ಪ್ರೋಗ್ರಾಂ ಅನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಅಂತ ವಾದಿಸ್ತಾ ಇದ್ದೇವೆ. ಅದು ಸಾಧ್ಯವಾಗದಿದ್ದರೆ ಭಾರತ ಮತ್ತು ಚೀನಾದಿಂದ ಬರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಡಿಮೆ ಮಾಡುವುದರಿಂದ ಅಮೆರಿಕನ್ನರಿಗೆ ಅನುಕೂಲವಾಗುತ್ತೆ. ಅಂದರೆ ಅಮೆರಿಕನ್ನರ ಕೆಲಸಗಳನ್ನು ಭಾರತೀಯರು ಕಸಿದುಕೊಳ್ಳುತ್ತಿದ್ದಾರೆ ಎಂಬ ವಾದವನ್ನ ಮುನ್ನೆಲೆಗೆ ತರಲಾಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಆಡಳಿತ ಬಂದ ನಂತರ ವೀಸಾ ನಿಯಮಗಳನ್ನು ಇನ್ನಷ್ಟು ಕಟ್ಟುನಿಟ್ಟುಗೊಳಿಸಲಾಗಿದೆ. ಜುಲೈ ತಿಂಗಳಲ್ಲಿ ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಲ್ಯಾಂಡ್ ಸೆಕ್ಯೂರಿಟಿ ಹೊಸ ನಿಯಮಗಳನ್ನು ತಂದಿದೆ. ಅವು ಯಾವುವು ಅನ್ನೋದಾದರೆ, ಮೊದಲನೇದಾಗಿ ಡ್ಯುರೇಷನ್ ಆಫ್ ಸ್ಟೇಟಸ್ ರದ್ದು. ಅಂದರೆ ದಶಕಗಳಿಂದ ಇದ್ದಂತಹ ಡ್ಯುರೇಷನ್ ಆಫ್ ಸ್ಟೇಟಸ್ ನಿಯಮವನ್ನು ರದ್ದುಗೊಳಿಸಲಾಗಿದೆ. ಇನ್ಮುಂದೆ F1 ವಿದ್ಯಾರ್ಥಿಗಳಿಗೆ ಕೇವಲ ಗರಿಷ್ಠ 4 ವರ್ಷಗಳ ನಿಗದಿತ ಅವಧಿಗೆ ಮಾತ್ರ ಪ್ರವೇಶ ಸಿಗುತ್ತೆ. ಕೋರ್ಸ್ ತಡವಾದರೆ ಪ್ರತ್ಯೇಕ ಎಕ್ಸ್ಟೆನ್ಷನ್ಗೆ ಅರ್ಜಿ ಸಲ್ಲಿಸಬೇಕು. ಎರಡನೆಯದಾಗಿ ಗ್ರೇಸ್ ಪೀರಿಯಡ್ ಕಡಿತ. ಅಂದರೆ ಓದು ಮುಗಿದ ನಂತರ ದೇಶದಲ್ಲಿ ಉಳಿದುಕೊಳ್ಳಲು ನೀಡ್ತಾ ಇದ್ದಂತಹ 60 ದಿನಗಳ ಗ್ರೇಸ್ ಪೀರಿಯಡ್ ಅನ್ನು ಈಗ ಕೇವಲ 30 ದಿನಗಳಿಗೆ ಇಳಿಸಲಾಗಿದೆ. ಇನ್ನು ಮೂರನೆಯದಾಗಿ ಕಠಿಣ ಕೋರ್ಸ್ ಬದಲಾವಣೆ. ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯ ಅಥವಾ ಅಕಾಡೆಮಿಕ್ ಪ್ರೋಗ್ರಾಂ ಬದಲಾಯಿಸುವುದರ ಮೇಲೆ ಕಟ್ಟುನಿಟ್ಟಿನ ನಿರ್ಬಂಧವನ್ನು ಹೇರಲಾಗಿದೆ. ಇನ್ನು ನಾಲ್ಕನೆಯದಾಗಿ OPT ಕಡಿತದ ಭೀತಿ. OPT ಪ್ರೋಗ್ರಾಂ ಅನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಅಥವಾ ಅದರ ಅವಧಿಯನ್ನು ತೀವ್ರವಾಗಿ ಕಡಿತಗೊಳಿಸಲು ಟ್ರಂಪ್ ಆಡಳಿತ ಸಿದ್ಧತೆಯನ್ನು ನಡೆಸ್ತಾ ಇದೆ. ಈಗ ಭಾರತೀಯರು ಏನು ಮಾಡಬೇಕು? ವೀಕ್ಷಕರೇ, ಈ ಬೆಳವಣಿಗೆಗಳು ಭಾರತೀಯ ವಿದ್ಯಾರ್ಥಿಗಳ ಮೇಲೆ ಅತ್ಯಂತ ಗಂಭೀರವಾದ ಪರಿಣಾಮ ಬೀರಲಿವೆ. ಅಮೆರಿಕದಲ್ಲಿ ಕೋಟಿ ರೂಪಾಯಿ ಶಿಕ್ಷಣ ಸಾಲ ಮಾಡಿ ಓದಲು ಹೋಗುವಂತಹ ಭಾರತೀಯ ವಿದ್ಯಾರ್ಥಿಗಳು ಕೋರ್ಸ್ ಮುಗಿದ ನಂತರ OPT ಮೂಲಕ ಅಲ್ಲಿಯೇ ಕೆಲಸವನ್ನು ಮಾಡಿ ಆ ಸಾಲವನ್ನು ತೀರಿಸುವ ಯೋಜನೆಯನ್ನು ಹಾಕಿಕೊಂಡಿರುತ್ತಾರೆ. ಆದರೆ ಈಗ ವೀಸಾ ಸಿಗುವುದು ಕಷ್ಟವಾಗಿದೆ. ಸಿಕ್ಕರೂ OPT ಸಿಗುತ್ತೋ ಇಲ್ಲವೋ ಎಂಬ ಗೊಂದಲ ಮೂಡಿದೆ. ಅಷ್ಟೇ ಅಲ್ಲದೆ ವೀಸಾ ರಿಜೆಕ್ಷನ್ 62% ಹೆಚ್ಚಿರುವುದರಿಂದ ವಿದ್ಯಾರ್ಥಿಗಳು ಸಾವಿರಾರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಮತ್ತು ಸಮಯವನ್ನು ಕಳೆದುಕೊಳ್ಳುತ್ತಿದ್ದಾರೆ. ತಜ್ಞರ ಪ್ರಕಾರ ಭಾರತೀಯ ವಿದ್ಯಾರ್ಥಿಗಳು ಈಗ ಬರೀ ಅಮೆರಿಕ ಒಂದನ್ನೇ ನೆಚ್ಚಿಕೊಳ್ಳುವುದು ಅಪಾಯಕಾರಿ. ಜರ್ಮನಿ, ಐರ್ಲೆಂಡ್, ಕೆನಡಾ, ಆಸ್ಟ್ರೇಲಿಯಾ ಅಥವಾ UK ನಂತಹ ಇತರ ದೇಶಗಳ ಕಡೆ ಗಮನ ಹರಿಸುವುದು ಕೂಡ, ಆಮೇಲೆ ಅಮೆರಿಕಕ್ಕೆ ಹೋಗುವುದಿದ್ದರೆ ಶೈಕ್ಷಣಿಕವಾಗಿ ಅತ್ಯುತ್ತಮ ಪ್ರೊಫೈಲ್ ಹೊಂದುವುದು ಕೂಡ ಅತ್ಯಗತ್ಯವಾಗಿದೆ. ಒಟ್ಟಾರೆಯಾಗಿ ನಾವು ಹೇಳುವುದಾದರೆ ಅಮೆರಿಕದ ಈ ಅಮೆರಿಕ ಫಸ್ಟ್ ನೀತಿ ಮತ್ತು ಬದಲಾಗುತ್ತಿರುವ ಕಠಿಣ ವಲಸೆ ಕಾನೂನುಗಳು ಭಾರತೀಯ ವಿದ್ಯಾರ್ಥಿಗಳ ಪಾಲಿಗೆ ದೊಡ್ಡ ಅಗ್ನಿ ಪರೀಕ್ಷೆಯಂತಾಗಿವೆ. 62% ವೀಸಾ ಕುಸಿತವು ಕೇವಲ ಅಂಕಿ ಅಂಶವಲ್ಲ, ಇದು ಸಾವಿರಾರು ಯುವಕರ ಭವಿಷ್ಯ ಮತ್ತು ಅವರ ಕುಟುಂಬದ ಕನಸುಗಳ ಮೇಲಾದ ಭಾರಿ ಹೊಡೆತ. ಒಂದು ಕಾಲದಲ್ಲಿ ಅಮೆರಿಕಕ್ಕೆ ಹಾರುವುದಂದರೆ ಸುಲಭದ ಹಾದಿ ಎನ್ನಲಾಗ್ತಿತ್ತು. ಆದರೆ ಈಗ ಬದಲಾದ ಕಾಲದಲ್ಲಿ ಕೇವಲ ಅಸಾಧಾರಣ ಪ್ರತಿಭೆ ಮತ್ತು ಪರಿಪೂರ್ಣ ದಾಖಲೆಗಳು ಇದ್ದವರಿಗೆ ಮಾತ್ರ ಅಲ್ಲಿನ ಬಾಗಿಲು ತೆರೆಯುತ್ತೆ. ಆದ್ದರಿಂದ ಇಂದಿನ ವಿದ್ಯಾರ್ಥಿಗಳು ಕೇವಲ ಅಮೆರಿಕದ ಮೇಲೆ ಅವಲಂಬಿತರಾಗದೆ ಜರ್ಮನಿ, ಕೆನಡಾ ಅಥವಾ ಯುರೋಪ್ನ ಇತರ ದೇಶಗಳತ್ತ ಗಮನ ಹರಿಸುವುದು ಕೂಡ ಜಾಣತನದ ಕ್ರಮವಾಗಿದೆ. ವೀಕ್ಷಕರೇ, ಅಮೆರಿಕದ ಈ ಕಠಿಣ ವೀಸಾ ನಿಯಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ, ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.